ಇಂದಿನ ಕತೆಗೆ. ಒಂದಾನೊಂದು ಕಾಲದಲ್ಲಿ ಕ್ಯೂರಿಯಸ್ವಿಲ್ಲೆಯ ಗದ್ದಲದ ನಗರದಲ್ಲಿ ಎಲಿಯಟ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಅವರು ಅಮೆಲಿಯಾ ಎಂಬ ಅದ್ಭುತ ಮಹಿಳೆಯನ್ನು ಆಳವಾಗಿ ಪ್ರೀತಿಸುತ್ತಿದ್ದರು. ಅವರ ಸಂಬಂಧವು ಸಂತೋಷದ ಮೂಲವಾಗಿತ್ತು ಮತ್ತು ಅವರ ಪರಸ್ಪರ ಪ್ರೀತಿಗೆ ಯಾವುದೇ ಮಿತಿಯಿಲ್ಲ ಎಂದು ತೋರುತ್ತದೆ. ಆದಾಗ್ಯೂ ಒಂದು ಅದೃಷ್ಟದ ದಿನ ಎಲಿಯಟ್ ತನ್ನನ್ನು ತಪ್ಪುಗಳ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡನು. ಅವರು ಮಾಡಿದ ಆಯ್ಕೆಯು ಅಮೆಲಿಯಾಳನ್ನು ಆಳವಾಗಿ ನೋಯಿಸಿತು, ಅವರ ಸಾಮರಸ್ಯದ ಸಂಪರ್ಕದ ಮೇಲೆ ನೆರಳು ಬೀಸಿತು. ಪಶ್ಚಾತ್ತಾಪ ಮತ್ತು ಅಪರಾಧದಿಂದ ತುಂಬಿದ ಎಲಿಯಟ್ ಅವರು ತಿದ್ದುಪಡಿ ಮಾಡಬೇಕೆಂದು ತಿಳಿದಿದ್ದರು. ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಲು ಧೈರ್ಯವನ್ನು ಕರೆಸಿಕೊಳ್ಳುತ್ತಾ ಎಲಿಯಟ್ ತನ್ನ ಹೃತ್ಪೂರ್ವಕ ಕ್ಷಮೆಯನ್ನು ನೀಡಲು ಅಮೆಲಿಯಾಳನ್ನು ಸಂಪರ್ಕಿಸಿದನು. ಅವನ ಆಶ್ಚರ್ಯಕ್ಕೆ ತಕ್ಷಣದ ಕ್ಷಮೆಯ ಬದಲಿಗೆ ಅಮೆಲಿಯಾಳ ಕೋಪದ ಅಲೆಯನ್ನು ಅವನು ಎದುರಿಸಿದನು. ಅವನ ಕಾರ್ಯಗಳಿಂದ ಅವಳು ಎಷ್ಟು ಆಳವಾಗಿ ನೋಯಿಸಿದ್ದಾಳೆ ಮತ್ತು ಅವರು ನಡೆಸಿದ ಗಮನಾರ್ಹ ಪರಿಣಾಮಗಳನ್ನು ಒತ್ತಿ ಹೇಳಿದಳು. ಆರಂಭದಲ್ಲಿ ಅವಳ ಬಲವಾದ ಪ್ರತಿಕ್ರಿಯೆಯಿಂದ ಆಶ್ಚರ್ಯಚಕಿತನಾದ ಎಲಿಯಟ್ ಅಮೆಲಿಯಾಳ ಕೋಪವನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸಿದ. ಅವಳ ಭಾವನಾತ್ಮಕ ಪ್ರತಿಕ್ರಿಯೆಯು ನಿರಾಕರಣೆಯಲ್ಲ, ಬದಲಿಗೆ ಅವನ ಮೇಲಿನ ಅವಳ ಪ್ರೀತಿಯ ಆಳಕ್ಕೆ ಸಾಕ್ಷಿಯಾಗಿದೆ ಎಂದು ಅವನು ಶೀಘ್ರದಲ್ಲೇ ಅರಿತುಕೊಂಡನು. ಅವಳ ಕೋಪದಲ್ಲಿ ಅವನು ಅಮೂಲ್ಯವಾದ ಉಡುಗೊರೆಯನ್ನು ಕಂಡುಕೊಂಡನು. ಅವಳು ಅವನ ಕಾರ್ಯಗಳಿಗೆ ಜವಾಬ್ದಾರನಾಗಿರಲು ಸಾಕಷ್ಟು ಕಾಳಜಿ ವಹಿಸುತ್ತಾಳೆ ಮತ್ತು ಅವನ ಬೆಳವಣಿಗೆಯ ಸಾಮರ್ಥ್ಯವನ್ನು ನಂಬಿದ್ದಳು. ಇದನ್ನು ಅರ್ಥಮಾಡಿಕೊಂಡ ಎಲಿಯಟ್ ವಿಷಯಗಳನ್ನು ಸರಿಯಾಗಿ ಮಾಡಲು ನಿರ್ಧರಿಸಿದರು. ಅವರು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸಿದರು. ಅವರು ಉಂಟುಮಾಡಿದ ನೋವನ್ನು ಒಪ್ಪಿಕೊಂಡರು ಮತ್ತು ಅವರ ತಪ್ಪುಗಳನ್ನು ಸರಿಪಡಿಸಲು ಕ್ರಮಗಳನ್ನು ತೆಗೆದುಕೊಂಡರು. ಅಮೆಲಿಯಾ ಅವರ ಪ್ರಯತ್ನಗಳು ಮತ್ತು ಬದಲಾವಣೆಗೆ ಬದ್ಧತೆಯನ್ನು ಶ್ಲಾಘಿಸಿದರು. ಅವರ ಸಂಬಂಧ ತಪ್ಪಿನ ಭಾರದಲ್ಲಿ ಕುಸಿಯುವ ಬದಲು ಇನ್ನಷ್ಟು ಗಟ್ಟಿಯಾಯಿತು. ಸವಾಲುಗಳು ಬೆಳವಣಿಗೆಗೆ ಅವಕಾಶಗಳಾಗಬಹುದು ಎಂದು ಅರಿತುಕೊಂಡ ದಂಪತಿಗಳು ಪ್ರತಿಕೂಲತೆಯ ಮೂಲಕ ಪರಸ್ಪರ ಬೆಂಬಲಿಸಲು ಕಲಿತರು. ದುರ್ಬಲತೆಯನ್ನು ಅಳವಡಿಸಿಕೊಳ್ಳುವಲ್ಲಿ ಅವರು ತಮ್ಮ ನಿಜವಾದ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿದರು. ಎಲಿಯಟ್ ಮತ್ತು ಅಮೆಲಿಯಾ ಅವರ ಕಥೆಯಿಂದ ಪಾಠವು ಸ್ಪಷ್ಟವಾಗಿದೆ. ನಿಜವಾದ ಪ್ರೀತಿಯು ತಪ್ಪುಗಳನ್ನು ಮಾಡಿದಾಗ ಕೋಪದಿಂದ ದೂರ ಸರಿಯುವುದಿಲ್ಲ, ಬದಲಾಗಿ ಅದು ಆ ಭಾವನೆಯನ್ನು ಧನಾತ್ಮಕ ಬದಲಾವಣೆಗೆ ವೇಗವರ್ಧಕವಾಗಿ ಬಳಸುತ್ತದೆ. ಹೊಣೆಗಾರಿಕೆ, ಪ್ರಾಮಾಣಿಕತೆ ಮತ್ತು ಬೆಳವಣಿಗೆಗೆ ಹಂಚಿಕೆಯ ಬದ್ಧತೆಯ ಮೂಲಕ ಅವರ ಪ್ರೀತಿಯು ಸಹಿಷ್ಣುತೆ ಮತ್ತು ಪ್ರವರ್ಧಮಾನಕ್ಕೆ ಬಂದಿತು. ಕ್ಯೂರಿಯಸ್ವಿಲ್ಲೆ ನಿವಾಸಿಗಳಿಗೆ ಭರವಸೆಯ ದಾರಿದೀಪವಾಯಿತು. ಆದ್ದರಿಂದ ಎಲಿಯಟ್ ಮತ್ತು ಅಮೆಲಿಯಾ ಅವರ ಕಥೆಯು ಪಾಲಿಸಬೇಕಾದ ನೀತಿಕತೆಯಾಯಿತು. ನಿಜವಾದ ಪ್ರೀತಿಯು ಒಳ್ಳೆಯ ಸಮಯಗಳ ಬಗ್ಗೆ ಮಾತ್ರವಲ್ಲದೆ ಧೈರ್ಯ ಮತ್ತು ಅನುಗ್ರಹದಿಂದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವುದು ಎಂದು ಎಲ್ಲರಿಗೂ ನೆನಪಿಸುತ್ತದೆ. ನಿಮಗೆ ಈ ಕತೆ ಇಷ್ಟವಾಯಿತೆ? ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಚಂದಾದಾರರಾಗಿ. ಇಂದಿನ ಕತೆಗೆ